ನಿನ್ನೆ ಒಬ್ರು ಕೌನ್ಸಿಲಿಂಗಲ್ಲಿ ಕೇಳಿದ್ರು ನನಗೆ, "ಸರ್ ನಾವು ಆಪ್ಷನಲ್ ಆಗಿದ್ದೀವಾ ಅಥವಾ ಅವ್ರಿಗೆ ಮುಖ್ಯವಾಗಿದ್ದೀವಾ ನಾವು? ಹೇಗೆ ಸರ್ ಅದನ್ನು ಫೈಂಡ್ ಔಟ್ ಮಾಡೋದು?" ಅಂತ. ಸೊ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಇವತ್ತಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಇದನ್ನು ಕ್ಲಾರಿಟಿ ಕೊಡೋಣ. ಅದಕ್ಕೊಂದು ವಿಡಿಯೋ ಮಾಡೋಣ ಅಂತ. ಸೊ ಸುಮಾರು ಒಂದು 4ರಿಂದ 5 ಪಾಯಿಂಟ್ಸನ್ನ ನಾನು ಬರ್ದಿದ್ದೀನಿ ನೋಟ್ ಮೇಲೆ. ಅದನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಸೊ 47 ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಥ್ಯಾಂಕ್ಸ್ ಟು ಆಲ್. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ವಾಟ್ಸಪ್ ನಂಬರ್ ಇರುತ್ತೆ. ಸೊ ವಾಟ್ಸಪ್ ಕೂಡ ಮಾಡ್ಬೋದು, ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಫಸ್ಟ್ ಪಾಯಿಂಟ್, ನೀವು ಆಪ್ಷನ್ ಆಗಿದ್ದರೆ ಅವರಿಗೆ ಮೊದಲನೇ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದಿನ ತುಂಬ ಕೇರ್ ಮಾಡೋದು, ಮತ್ತೊಂದು ದಿನ ಕಂಪ್ಲೀಟ್ ಇಗ್ನೋರ್ ಮಾಡುವಂಥದ್ದು. ಆ್ಯಕ್ಚುಲಿ ಇದು ಮೂಡ್ ಮೇಲಲ್ಲ, ಪ್ರಿಯಾರಿಟಿ ಮೇಲೆ ಹೋಗುತ್ತೆ. ಈಗ ಅವರಿಗೆ ಇಲ್ಲ ಬಿಡು, ಮೂಡ್ ಸರಿ ಇಲ್ಲ, ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ ಕಣೆ. ಕೆಲವರು ನಾರ್ಮಲಿ ಮಾತಾಡ್ಬೋದು ಆ ಥರ ಹೇಳಲಿಕ್ಕೆ. ಬಟ್ ಇದರ ಇನ್ ಡೆಪ್ತ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಮೂಡ್ ಮೇಲೆ ಡಿಪೆಂಡ್ ಆಗಿರಲ್ಲ ಆ್ಯಕ್ಚುಲಿ. ಓಕೆ, ಇವರು ಒಂದಿನ ತುಂಬ ಕೇರ್ ತೋರಿಸಿ ಮತ್ತೊಂದು ದಿನ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಅಂತ ಹೇಳಿದ್ರೆ 100% ನೀವು ಅವ್ರಿಗೆ ಆಪ್ಷನ್ಸ್ ಇದನ್ನು ಫಿಕ್ಸ್ ಆಗಿ ಮೆಂಟಲಿ ನೀವು. ಆ್ಯಂಡ್ ಹಂಗಂತೇಳಿ ಇದು ಒಂದೇ ಪಾಯಿಂಟ್ ಮೇಲೆ ನೀವು ಪಕ್ಕ ಇರಬೇಕು ಅಂತ ಹೇಳ್ತೀರಾ, ಇನ್ನು ಸುಮಾರಿದೆ ವಿಚಾರ. ಇದೆಲ್ಲನೂ ಕೂಡ ಅವರಲ್ಲಿ ನೀವು ಕಾಣ್ತೀರಾ. ಇಷ್ಟು ಕ್ವಾಲಿಟೀಸ್ ನೀವು ನೋಡಿದ ಮೇಲೆ ಆಮೇಲೆ ಪಕ್ಕ ಆಗಿದೆಯಾ, ಡೆಫಿನೆಟ್ಲಿ ಇವ್ರು ಹೇಳಿದ ಸತ್ಯ, ಸೊ ಹಾಗೆ ಇದೆ ಅಂತೇಳಿ ಆಮೇಲೆ ಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದ್ರ ಮೇಲೂ ನಿಮಗೆ ಇನ್ನೂ ಸಮ್ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಕೌನ್ಸಿಲಿಂಗ್. ಓಕೆ, ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ತುಂಬ ಲೆಂದಿಯಾಗಿ ಸುಮ್ಮನೆ ಹೇಳಿದ್ದನ್ನೇ ಹೇಳಿ ತಗೊಂಡು ಹೋಗ್ತಾ ಇಲ್ಲ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ಲಾನ್ಸ್ ಕ್ಯಾನ್ಸಲ್ ಮಾಡೋವಂಥದ್ದು ತುಂಬ ಈಸಿ ಆಗುತ್ತೆ ಅವರಿಗೆ. ಸೊ ಯಾವ ಥರ ಪ್ಲಾನ್ ಕ್ಯಾನ್ಸಲ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಿಮಗಾಗಿ ಪ್ಲಾನ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ನಿಮಗೋಸ್ಕರ ಹೋಗಲಿಕ್ಕೆ, ಮೀಟ್ ಮಾಡಲಿಕ್ಕೆ, ಬರಲಿಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ಪ್ಲಾನ್ಸ್ ನಿಮಗೋಸ್ಕರ ಆಗಿರುತ್ತೆ. ಸೊ ಆದರೆ ಬೆಟರ್ ಆಪ್ಷನ್ ಸಿಕ್ಕಾಗ ಅದನ್ನು ಸಡನ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಒಂಚೂರು ಫೀಲ್ ಆಗಲ್ಲ, ಅಯ್ಯೋ ಅವ್ರಿಗೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ, ಅವ್ರಿಗೆ ನಾನು ನಂಬಿಸಿದೆ, ಆ್ಯಕ್ಚುಲಿ ಕಮಿಟ್ ಆಗಿದ್ದೆ, ಬಟ್ ಅವರ ನಂಬಿಕೆಗೆ ನಾನು ಮೋಸ ಮಾಡ್ದಂಗೆ ಆಗತ್ತಲ್ಲ, ಅಥವಾ ಅವರ ವಿಚಾರದಲ್ಲಿ ನಾನು ಸುಳ್ಳು ಹೇಳಂಗೆ ಆಗ್ಬಿಡುತ್ತಲ್ಲ, ಈ ಒಂಚೂರು ಫೀಲು ಕೂಡ ಆಗಲ್ಲ ಅವರಿಗೆ. ನಿಮಗೆ ಫೀಲೇ ಮಾಡ್ಕೊಳ್ಳಲ್ಲ. ಸಡನ್ಲಿ ಕ್ಯಾನ್ಸಲ್ ಮಾಡಿ ಅವ್ರ ಪಾಡಿಗೆ ಏನು ಕೆಲಸ ಮಾಡ್ಕೊಬೇಕು, ಅಥವಾ ಅವ್ರದ್ದೇನು ನೆಕ್ಸ್ಟು ಡೇ ರೂಟೀನ್ ಇರುತ್ತೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಬಟ್ ನಿಮಗೆ ಬಿಫೋರ್ ಹೇಳಿ, ನಿಮ್ಮದೆಲ್ಲ ಪ್ಲ್ಯಾನ್ಸ್ ಮಾಡಿ, ನಿಮಗೆ ನಂಬಿಕೆ ಕೊಟ್ಟು, ಸಮಯ ಕೊಟ್ಟು, ಎಲ್ಲ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಬಟ್ ಸಡನ್ ಹಿಂಗೆ ಈಗ ಏನೋ ಒಂದು ವಸ್ತು ಹಿಂಗೆ ಬಿಟ್ಟರೆ ಹಿಂಗೆ ಸಡನ್ಲಿ ಬಿಡುತ್ತಲ್ಲ, ಆಸ್ ಯೂಶುವಲ್ ಅದೇ ಥರ ಅವರು ಕೂಡ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೆಸೇಜ್ಗೆ ಲೇಟ್ ರಿಪ್ಲೈ. ಹಂಗಂತೇಳಿ ಅವರು ಆನ್ಲೈನ್ ಇರಲ್ಲ, ಆಕ್ಟಿವ್ ಇರಲ್ಲ ಅಂತಲ್ಲ. ಆ್ಯಕ್ಚುಲಿ ಆನ್ಲೈನಲ್ಲಿ ಇರ್ತಾರೆ, ತುಂಬ ಆ್ಯಕ್ಟಿವ್ ಇರ್ತಾರೆ, ಬಟ್ ನಿಮ್ಮ ಮೆಸೇಜ್ ನೋಡೂ ಇರ್ತಾರೆ, ಬಟ್ ತುಂಬ ಲೇಟ್ ಮೆಸೇಜ್ ಮಾಡ್ತಾರೆ. ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಉತ್ತರ ಕೊಡುವಂಥದ್ದು ಅಷ್ಟು ಎಮರ್ಜೆನ್ಸಿ, ಅಷ್ಟು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಆ್ಯಕ್ಚುಲಿ ಅವ್ರಿಗೆ, ನನ್ನ ಪ್ರಕಾರ. ಓಕೆ, ಆ್ಯಕ್ಟಿವ್ ಆಗಿರ್ತಾರೆ, ಬಟ್ ಸ್ಟಿಲ್ ಅವರು ಆ್ಯಕ್ಟಿವ್ ಆಗಿ ಇದ್ಕೊಂಡು ಏನೂ ರೆಸ್ಪಾನ್ಸ್ ಮಾಡಿಲ್ಲ, ಯಾವತ್ತೂ ಮಾಡಲಿಲ್ಲ, ಮಾಡ್ತಾ ಇಲ್ಲ, ತುಂಬ ಕೇರ್ಲೆಸ್ ಅಂದರೆ ಯು ಆರ್ ದ 100% ಆಪ್ಷನ್ ಪರ್ಸನ್ ಇನ್ ದಟ್ ರಿಲೇಷನ್ಶಿಪ್. ಓಕೆ, ನನ್ನ ಪ್ರಕಾರ 101% ಕರೆಕ್ಟ್. ಇದು ನನ್ನನ್ನು ಬಿಲೀವ್ ಮಾಡ್ತೀರಾ ಅಂತ ಹೇಳಿದ್ರೆ 201%. ಸೊ ಹಂಗಾಗಿ ಇಗ್ನೋರ್ ದೆಮ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಇಂಪಾರ್ಟೆನ್ಸ್ ಸಿಚುವೇಶನ್ಸ್ ಮೇಲೆ ಡಿಪೆಂಡ್ ಆಗಿರೋದು ಆ್ಯಕ್ಚುಲಿ. ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಅಂತ ಅವ್ರು ಫೀಲ್ ಮಾಡ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಅವ್ರಿಗೆ ಆ ಸಿಚುವೇಶನ್ ಬರ್ಬೇಕು ಆ್ಯಕ್ಚುಲಿ. ಆವಾಗ ಅವ್ರು ಡಿಸೈಡ್ ಮಾಡ್ತಾರೆ, ಓ ನೀವು ನಂಗೆ ತುಂಬ ಇಂಪಾರ್ಟೆನ್ಸ್ ಅನ್ನೋ ಥರದಲ್ಲಿ ಬಿಹೇವ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಬಟ್ 100% ಅಲ್ಲ ಆ್ಯಕ್ಚುಲಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ನಿಮಗೆ? ಓಕೆ, ಸೊ ಇದೆಲ್ಲ ನಿಮಗೆ ಕಾಣ್ತಿರುತ್ತೆ ಕಣ್ಮುಂದೆನೇ. ನಾನು ಯಾವುದೋ ಒಂದು ಪಾಯಿಂಟನ್ನು ನೋಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಇಷ್ಟೂ ಪಾಯಿಂಟ್ಸ್ ನಿಮಗೆ ಕಣ್ಮುಂದೆ ಕಾಣ್ತಾ ಇರುತ್ತೆ. ಸೊ ದೆನ್ ನೀವು ಡಿಸೈಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಆ್ಯಂಡ್ ಪ್ರೈವೇಟಲ್ಲಿ ಅವ್ರ ಬಿಹೇವಿಯರೇ ಬೇರೆ ಇರುತ್ತೆ. ಪಬ್ಲಿಕಲ್ಲಿ ತುಂಬ ಮರ್ಯಾದೆ ಕೊಡ್ತಾರೆ ಜನರಿಗೋಸ್ಕರ, ಬದುಕ್ತಾ ಇರೋದು ಆ ರಿಲೇಷನ್ಶಿಪ್ಗೋಸ್ಕರ, ನಿಮ್ಮಿಬ್ಬರಿಗೋಸ್ಕರ ಅಲ್ಲ ಆ್ಯಕ್ಚುಲಿ. ಪಬ್ಲಿಕಲ್ಲಿ ತುಂಬ ಮರ್ಯಾದೆ ಕೊಡ್ತಾರೆ. ನೀವು ಆ ಮರ್ಯಾದೆ ನೋಡಿಬಿಟ್ಟು ಎಲ್ಲೋ ಒಂದು ಕಡೆಗೆ ಏನು ಥಿಂಕ್ ಮಾಡ್ತೀರ ಗೊತ್ತಾ, ಅಬ್ಬಾ ಏನು ನಮ್ಮೆಲ್ಲರ ಗೌರವ ಇಟ್ಕೊಂಡಿದ್ದಾರೆ ಇವರು ಅಂತ. ಬಟ್ ಮನೆಗೆ ಬಂದರೆ ರುದ್ರ ತಾಂಡವ ಅಥವಾ ಕಂಪ್ಲೀಟ್ ಇಗ್ನೋರ್, ಆ ಮೆಂಟಾಲಿಟಿ ಇರುತ್ತೆ. ಇದಿಷ್ಟು ಪಾಯಿಂಟ್ಸ್ ಏನು ಹೇಳಿದ್ದೀನಲ್ಲ, ಇದಿಷ್ಟು ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ 100% ಪಕ್ಕ ಬರೆದಿಟ್ಕೊಳ್ಳಿ, ನಿಮ್ಮನ್ನು ಆಪ್ಷನಲ್ ಆಗಿ ನೋಡ್ತಿದ್ದಾರೆ ರಿಲೇಷನ್ಶಿಪ್ಪಲ್ಲಿ. ಸೊ ಏನು ಮಾಡಬೇಕು, ಆಪ್ಷನಲ್ ಆಗಿ ನೋಡ್ತಾ ಇದ್ದಾರೆ, ಇಗ್ನೋರ್ ದೆಮ್, ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಓಕೆ, ನಿಮಗೆ ಯಾವ ಪಾಯಿಂಟ್ ನಿಜ ಅನ್ನಿಸ್ತು ಅಥವಾ ಎಲ್ಲ ಪಾಯಿಂಟ್ ನಿಜ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟಾರೆ ಲೈಕ್ ಮಾಡಿ,
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಸೊ 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.